ಇಟ್ಸ್ ಫ್ರೈಡೆ ಮಾರ್ನಿಂಗ್. ಇನ್ನು ಡೈಲಿ ನನ್ನ ದಿನ ಸ್ಟಾರ್ಟ್ ಆಗೋದು 4:15 5 ಗಂಟೆ ಒಳಗಡೆ ಎದ್ಬಿಡ್ತೀನಿ. ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡು ನಿಧಾನಕ್ಕೆ ನೀರು ಕುಡಿದು ಹಿಂದಿನ ದಿನಾನೇ ಚಿಯಾ ಸೀಡ್ಸ್ನ ಕೂಡ ನೆನೆಸಿಟ್ಟಿರ್ತೀನಿ. ಇವತ್ತು ಕೊಕೊನೆಟ್ ವಾಟರ್ ಇತ್ತು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಚಿಯಾ ಸೀಡ್ಸ್ನ ಕೂಡ ಕುಡಿದು ಮತ್ತೆ ಒಂದು ಸ್ವಲ್ಪ ಆಲ್ಮಂಡ್ಸ್ನ ಕೂಡ ನೆನೆಸಿಟ್ಟಿರ್ತೀನಿ. ಅದನ್ನ ಕೂಡ ತಿನ್ಕೊಂಡ್ಬಿಡ್ತೀನಿ. ಇನ್ನು ಇವತ್ತಿನ ಬೆಳಗಿನ ತಿಂಡಿಗೆ ಸಬ್ಸಿಗೆ ಸೊಪ್ಪು ಮತ್ತು ವಾಂಗಿಬಾತ್ ಪೌಡರ್ನ ಬಳಸ್ಕೊಂಡು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇನ್ನು ಚಾರ್ವಿಕ್ಗೆ ಕಡಲೆಕಾಳು ಸಾಂಬಾರ್ಗೆ ಒಂಚೂರು ಪೂರಿ ಮಾಡಿಕೊಟ್ರೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಕಡೆ ಪೂರಿ ಹಿಟ್ಟನ್ನ ಕೂಡ ರೆಡಿ ಮಾಡಿಕೊಂಡು ರವೆನೂ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಬೀನ್ಸು, ಕ್ಯಾರೆಟ್ ಇತ್ತು ಅಂತಂದ್ರೆ ಬಟಾಣಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಉಪ್ಪನ್ನ ಕೂಡ ಸೇರಿಸ್ಕೊಂಡು ತರಕಾರಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಂತರ ಟೊಮೊಟೊ ಸಬ್ಸಿಗೆ ಸೊಪ್ಪನ್ನ ಕೂಡ ಸೇರಿಸ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ವಾಂಗಿಬಾತ್ ಪೌಡರ್ನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು 1 ಲೋಟ ರವೆಗೆ 3 ಲೋಟದಂತೆ ನೀರನ್ನ ಕೂಡ ಸೇರಿಸ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ ಎಲ್ಲ ಇಟ್ಕೊಂಡು ರವೆ ಒಂದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು. ಈ ಥರ ರವೆ ಎಲ್ಲ ಬೆಂದಾದ್ಮೇಲೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಲೆಮನ್ನ ಹಾಕ್ಕೊಂಡ್ಬಿಟ್ರೆ ಸಕ್ಕತ್ ಟೇಸ್ಟಿಯಾಗಿರುವಂಥ ಉಪ್ಪಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ನಮ್ಮ ಮನೇಲಿ ಲೆಮನ್ ಖಾಲಿ ಆಗಿತ್ತು, ಸೊ ಹಂಗಾಗಿ ನಾನು ಹಂಗೇನೆ ಮಾಡಿಕೊಂಡೆ. ಇನ್ನು ಚಾರ್ವಿಕ್ಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಡ ಅಂತ ಹೇಳ್ಬಿಟ್ಟು ಪೂರಿನ ಕೂಡ ಮಾಡಿಕೊಂಡೆ. ಇನ್ನು ಲಂಚ್ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಪೂರಿ, ಇನ್ನೊಂದರಲ್ಲಿ ಸಾಂಬಾರು ಮತ್ತು ವೆಜಿಟೇಬಲ್ಸು, ಫ್ರೂಟ್ಗೆ ಅಂತ ಹೇಳ್ಬಿಟ್ಟು ಇವತ್ತು ಮ್ಯಾಂಗೋನ ಹಾಕಿದ್ದೀನಿ. ನಾವು ಲಂಚ್ ಬಾಕ್ಸ್ನ ಕೂಡ ಪ್ಯಾಕ್ ಮಾಡಿ ಅವನಿಗೂ ಕೂಡ ಟಿಫನ್ ತಿನ್ನಿಸಿ ಅವನು ಕೂಡ ಸ್ಕೂಲಿಗೆ ಹೊರಟ. ಇನ್ನು ನಾನು ಕೂಡ ಟಿಫನ್ ಮುಗಿಸ್ಕೊಂಬೇಡ ಅಂತ ಹೇಳ್ಬಿಟ್ಟು ನಾನು ಕೂಡ ಟಿಫನ್ ಮುಗಿಸ್ಕೊಂಡೆ. ಸೊ ಇದಾಗಿತ್ತು ಇವತ್ತು ನಮ್ಮ ನೀವು ಬ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.